ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಗೈಸ್, ಇವತ್ತು ನಾವು ಏನಪ್ಪ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, VAO ಕ್ವಶನ್ಸ್ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಆಗಿರ್ಬೋದು, ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟಿಂದ ಆಯ್ದುಕೊಂಡಂತಹ ಒಂದು ಕ್ವಶನ್ಸ್ ಆಗಿರ್ಬೋದು. ಈಗ ನಾವು ಪೇಪರ್ ಟಾಪಿಕ್ ಮೇಲೆ ನಾವು ಈಗ ನೋಡ್ತಾ ಹೋಗೋಣ, ಒಂದೊಂದೇ ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಶುರು ಮಾಡುವ. ಮೊದಲಿಗೆ ಜನರಲ್ ಕನ್ನಡ ಮತ್ತು ಹಿಸ್ಟ್ರಿ, ಸಾಮಾನ್ಯ ಜ್ಞಾನ ಮತ್ತು ಇತಿಹಾಸ. ಮೊದಲನೇ ಕ್ವಶನು, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಯಾರು? ಹರಿಹರ ಮತ್ತು ಬುಕ್ಕ, ಕೃಷ್ಣದೇವರಾಯ, ಇಮ್ಮಡಿ ಪುಲಿಕೇಶಿ, ಮಯೂರ ಶರ್ಮ. ಸರಿಯಾದ ಉತ್ತರ ಬಂದು ಹರಿಹರ ಮತ್ತು ಬುಕ್ಕ, ವಿಜಯನಗರದ ಸಾಮ್ರಾಜ್ಯದ ಸ್ಥಾಪಕರು. ಕ್ರಿಸ್ತಶಕ 1336ರಲ್ಲಿ ಹರಿಹರ ಮತ್ತು ಬುಕ್ಕ ಸಹೋದರರು ತುಂಗಾಭದ್ರಾ ನದಿಯ ದಂಡೆಯ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಕರ್ನಾಟಕದ ಪ್ರಥಮ ಕನ್ನಡ ದಿನಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ, ಮೈಸೂರು ಪತ್ರಿಕೆ, ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ. ಸರಿಯಾದ ಉತ್ತರ ಮಂಗಳೂರು ಸಮಾಚಾರ. 1843ರಲ್ಲಿ ಹೆರ್ಮನ್ ಮೋಗ್ಲಿಂಗ್ ಅವರಿಂದ ಪ್ರಕಟಗೊಂಡ ಮಂಗಳೂರು ಸಮಾಚಾರ ಕನ್ನಡದ ಮೊದಲ ಪತ್ರಿಕೆಯಾಗಿದೆ. ಮುಂದಿನ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ಸ್: ಉಜ್ಜಯಿನಿ, ಪಾಟಲಿಪುತ್ರ, ತಕ್ಷಶಿಲಾ, ಕನೌಜ್. ಸರಿಯಾದ ಉತ್ತರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ. ಚಂದ್ರಗುಪ್ತ ಮೌರ್ಯ ಸ್ಥಾಪಿಸಿದ ಮೌರ್ಯ ಸಾಮ್ರಾಜ್ಯದ ಮುಖ್ಯ ರಾಜಧಾನಿ ಪಾಟಲಿಪುತ್ರ, ಇಂದಿನ ಪಾಟ್ನಾ. ಅದಾಗಿತ್ತು. ಮುಂದಿನ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ ಯಾರು? ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ. ಆಪ್ಷನ್ಸ್: 1ನೇ ವಿಕ್ರಮಾದಿತ್ಯ, ಮಂಗಳೇಶ, ಇಮ್ಮಡಿ ಪುಲಿಕೇಶಿ, ಕೀರ್ತಿವರ್ಮ. ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ ಯಾರಪ್ಪ ಅಂದರೆ ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿಯು ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆ ಮೇಲೆ ಸೋಲಿಸಿ ಪರಮೇಶ್ವರ ಬಿರುದನ್ನು ಪಡೆದಿದ್ದನು. ಮುಂದಿನ ಪ್ರಶ್ನೆ, 1857ರ ಸಿಪಾಯಿ ದಂಗೆಯ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ಸಿಪಾಯಿ ದಂಗೆ ಸಮಯದಲ್ಲಿ. ಆಪ್ಷನ್ಸ್: ಲಾರ್ಡ್ ಡಲ್ಹೌಸಿ, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ರಿಪ್ಪನ್. ಸಿಪಾಯಿ ದಂಗೆ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್ ಅಂತ. 1857ರ ದಂಗೆಯ ಸಮಯದಲ್ಲಿ ಲಾರ್ಡ್ ಕ್ಯಾನಿಂಗ್ ಗವರ್ನರ್ ಜನರಲ್ ಆಗಿದ್ದರು ಹಾಗೂ ತದನಂತರ ಭಾರತದ ಮೊದಲ ವೈಸ್ರಾಯ್ ಆದರು. ಯಾರು? ಲಾರ್ಡ್ ಕ್ಯಾನಿಂಗ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಗಂಧದ ಗುಡಿ ಎಂದು ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಗಂಧದ ಗುಡಿ. ಆಪ್ಷನ್ಸ್: ಶಿವಮೊಗ್ಗ, ಮೈಸೂರು, ಉತ್ತರ ಕನ್ನಡ, ಹಾಸನ. ಕರ್ನಾಟಕದ ಗಂಧದ ಗುಡಿ ಯಾವುದಪ್ಪ ಅಂದರೆ ಮೈಸೂರು. ಮೈಸೂರು ಜಿಲ್ಲೆಯು ಗಂಧದ ಮರಗಳು ಮತ್ತು ಸಾಂಪ್ರದಾಯಿಕ ಗಂಧದ ಉತ್ಪನ್ನಗಳಿಗೆ ಪ್ರಸಿದ್ಧವಾಗಿದೆ. ಓಕೆ. ಮುಂದಿನ ಪ್ರಶ್ನೆ, ದಂಡಿ ಸತ್ಯಾಗ್ರಹವನ್ನು ಗಾಂಧೀಜಿಯವರು ಯಾವ ವರ್ಷ ಪ್ರಾರಂಭಿಸಿದರು? ಆಪ್ಷನ್ಸ್: 1920, 1930, 1942, 1919. ಸರಿಯಾದ ಉತ್ತರ 1930. ಮಾರ್ಚ್ 12, 1930ರಂದು ಸಬರಮತಿ ಆಶ್ರಮದಿಂದ ದಂಡಿ ಮಾರ್ಚ್ ಅಂದರೆ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭವಾಗಿತ್ತು. ಓಕೆ. ಮುಂದಿನ ಪ್ರಶ್ನೆ, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ನೀಡಿದನು? ಬೋಧಗಯ, ಸಾರನಾಥ್, ಕುಶಿನಗರ, ಲುಂಬಿನಿ. ಬುದ್ಧನು ತನ್ನ ಮೊದಲ ಬೋಧೆಯನ್ನು ಸಾರನಾಥ್ನಲ್ಲಿ ನೀಡಿದನು. ಗೌತಮ ಬುದ್ಧನು ಜ್ಞಾನೋದಯದ ನಂತರ ಸಾರನಾಥದ ಜಿಂಕೆ ವನದಲ್ಲಿ ತನ್ನ ಮೊದಲ ಬೋಧನೆ ನೀಡುತ್ತಾನೆ. ಯಾವುದು ಬೋಧನೆ? ಧರ್ಮಚಕ್ರ ಪ್ರವರ್ತನ. ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕವಿರಾಜ ಮಾರ್ಗ ಗ್ರಂಥದ ಕರ್ತೃ ಯಾರು? ಯಾವುದು ಕವಿರಾಜ ಮಾರ್ಗದ್ದು? ಪಂಪ, ರನ್ನ, ಶ್ರೀವಿಜಯ ಅಥವಾ ಅಮೋಘ ವರ್ಷ ನೃಪತುಂಗ, ಜನ್ನ. ಇದರಲ್ಲಿ ಯಾರು ಕವಿರಾಜ ಮಾರ್ಗ ಗ್ರಂಥದ ಕರ್ತೃ?
ಶ್ರೀ ವಿಜಯ ಅಥವಾ ಅಮೋಘ ವರ್ಷ ನೃಪತಂಗ. ಕವಿರಾಜ ಮಾರ್ಗವು ಕನ್ನಡದಲ್ಲಿ ಲಭ್ಯವಿರುವ ಅತ್ಯಂತ ಪ್ರಾಚೀನ ಲಕ್ಷಣ ಗ್ರಂಥವಾಗಿದೆ. ಓಕೆ, ಮುಂದಿನ ಪ್ರಶ್ನೆ. ಕಿತ್ತೂರು ರಾಣಿ ಚೆನ್ನಮ್ಮ ಆಂಗ್ಲರ ವಿರುದ್ಧ ಯಾವ ವರ್ಷದಲ್ಲಿ ದಂಗೆ ಎದ್ದಳು? 1824, 1857, 1885, 1800. ಕಿತ್ತೂರು ರಾಣಿ ಚೆನ್ನಮ್ಮ ಆಂಗ್ಲರ ವಿರುದ್ಧ ಯಾವ ವರ್ಷದಲ್ಲಿ ದಂಗೆ ಎದ್ದಳು ಅಂದರೆ 1824ರಲ್ಲಿ. ಆಪ್ಷನ್ ಎ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ವಿರುದ್ಧ ಕಿತ್ತೂರು ರಾಣಿ ಚೆನ್ನಮ್ಮ 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಳು. ಸೊ ಓಕೆನಾ ಸ್ನೇಹಿತರೆ, ಇದು ಮುಗೀತು. ಈಗ ನೆಕ್ಸ್ಟ್ ಟಾಪಿಕ್ ನೋಡೋಣ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಪಾಲಿಟಿ, ಭಾರತೀಯ ಸಂವಿಧಾನ ಬಗ್ಗೆ ಕೆಲವೊಂದು ಪ್ರಶ್ನೆ ನೋಡೋಣ. ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಸಂವಿಧಾನ ಶಿಲ್ಪಿ. ಆಪ್ಷನ್ಸ್: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್. ಯಾರು ಭಾರತದ ಸಂವಿಧಾನ ಶಿಲ್ಪಿ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ವಿವರಣೆ ನೋಡೋಣ. ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಮಾನತೆಯ ಹಕ್ಕು ನೀಡುತ್ತದೆ? ಆಪ್ಷನ್ಸ್: ವಿಧಿ 12ರಿಂದ 18, ವಿಧಿ 14ರಿಂದ 18, ವಿಧಿ 19ರಿಂದ 22, ವಿಧಿ 25ರಿಂದ 28. ಭಾರತೀಯ ಸಂವಿಧಾನದ ಯಾವ ವಿಧಿಯು ಸಮಾನತೆ ಹಕ್ಕು, ಈಕ್ವಾಲಿಟಿ? ಯಾವುದು? ವಿಧಿ 14ರಿಂದ 18. ಸಂವಿಧಾನದ 14ರಿಂದ 18ರವರೆಗೆ ವಿಧಿಗಳು ಕಾನೂನಿನ ಮುಂದೆ ಸಮಾನತೆ ಮತ್ತು ತಾರತಮ್ಯತೆಡೆಗೆ ಸಂಬಂಧಿಸಿವೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ. ರಾಷ್ಟ್ರಪತಿಗಳಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? ರಾಷ್ಟ್ರಪತಿ ಆಗಲಿಕ್ಕೆ ಮಿನಿಮಮ್ ಏಜ್ 25 ವರ್ಷ, 30 ವರ್ಷ, 35 ವರ್ಷ, 21 ವರ್ಷ. ಸರಿಯಾದ ಉತ್ತರ ಬಂದು 35 ವರ್ಷ ಆಗಿರಬೇಕು. ಭಾರತದ ಸಂವಿಧಾನದ ಪ್ರಕಾರ ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಕನಿಷ್ಠ 35 ವರ್ಷ ಪೂರೈಸಿರಬೇಕು. ಓಕೆ. ಸೊ ನೆಕ್ಸ್ಟ್, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕ, ರಾಜಸ್ಥಾನ, ಆಂಧ್ರ ಪ್ರದೇಶ, ಗುಜರಾತ್. ಸರಿಯಾದ ಉತ್ತರ ಬಂದು ರಾಜಸ್ಥಾನ್. ಅಕ್ಟೋಬರ್ 2, 1959ರಂದು ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಚಾಲನೆ ನೀಡಲಾಯಿತು. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ನಾಗೌರ್ ಜಿಲ್ಲೆ ಅಂತ. ಓಕೆ. ಸೊ ಮುಂದಿನ ಪ್ರಶ್ನೆ. ಸಂವಿಧಾನದ 368ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಸೊ ಆಪ್ಷನ್ಸ್: ತುರ್ತು ಪರಿಸ್ಥಿತಿ, ಸಂವಿಧಾನ ತಿದ್ದುಪಡಿ, ಮೂಲಭೂತ ಕರ್ತವ್ಯಗಳು, ಚುನಾವಣಾ ಆಯೋಗ. ಸಂವಿಧಾನದ 368ನೇ ವಿಧಿ ಯಾವುದ್ರ ಬಗ್ಗೆ ಹೇಳುತ್ತೆ? ಸಂವಿಧಾನ ತಿದ್ದುಪಡಿ. ವಿಧಿ 368ರ ಸಂಸತ್ತಿಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರವನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ. ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು? ಓಕೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು. ಆಪ್ಷನ್ಸ್: 60 ವರ್ಷ, 62 ವರ್ಷ, 65 ವರ್ಷ, 70 ವರ್ಷ. ಸರಿಯಾದ ಉತ್ತರ ಬಂದು 65. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು 65ನೇ ವಯಸ್ಸಿನಲ್ಲಿ ನಿವೃತ್ತರಾಗುತ್ತಾರೆ. ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ 62 ವರ್ಷ. ಸೊ ಹೈಕೋರ್ಟ್ 62, ಸುಪ್ರೀಂ ಕೋರ್ಟ್ 65. ಓಕೆ. ಸೊ ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳನ್ನು ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? ಆಪ್ಷನ್ಸ್: 42ನೇ ತಿದ್ದುಪಡಿ 1976ರಲ್ಲಿ, 44ನೇ ತಿದ್ದುಪಡಿ 1978ರಲ್ಲಿ, 86ನೇ ತಿದ್ದುಪಡಿ 2002ರಲ್ಲಿ, 73ನೇ ತಿದ್ದುಪಡಿ 1992. ಸರಿಯಾದ ಉತ್ತರ ಬಂದು 42ನೇ ತಿದ್ದುಪಡಿ 1976. ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನಂತೆ 42ನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳನ್ನು ಅಂದರೆ ಭಾಗ 4A ವಿಧಿ 51A ಸೇರಿಸಲಾಯಿತು. ಮುಂದಿನ ಪ್ರಶ್ನೆ.
ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ? ರಾಜ್ಯಪಾಲರನ್ನು ಆಪ್ಷನ್ಸ್: ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ. ಯಾರಪ್ಪ? ರಾಷ್ಟ್ರಪತಿ. ರಾಷ್ಟ್ರಪತಿಗಳು ಪ್ರಧಾನಿಯವರ ಸಲಹೆಯ ಮೇರೆಗೆ ರಾಜ್ಯಗಳ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ. ಸೊ ನೆಕ್ಸ್ಟ್, ರಾಜ್ಯಸಭೆಯ ನಿಮಿತ್ತ ಅಧ್ಯಕ್ಷರು ಯಾರು? ರಾಜ್ಯಸಭೆಗೆ ಸ್ಪೀಕರ್, ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ರಾಷ್ಟ್ರಪತಿ. ಸೊ ಯಾರು ಅಧ್ಯಕ್ಷರು? ಉಪರಾಷ್ಟ್ರಪತಿ. ಭಾರತದ ಉಪರಾಷ್ಟ್ರಪತಿಯವರು ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯ ಪೀಠಾಸೀನ ಅಧಿಕಾರಿಯಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆ ಅಂದರೆ RTI ಭಾರತದಲ್ಲಿ ಯಾವ ವರ್ಷ ಜಾರಿಗೆ ಬಂದಿತು? 2000, 2002, 2005, 2010. ಮಾಹಿತಿ ಹಕ್ಕು ಕಾಯ್ದೆ ಯಾವಾಗ ಬಂತು? 2005ರಲ್ಲಿ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ ತರಲು ಅಕ್ಟೋಬರ್ 12, 2005ರಂದು RTI ಕಾಯ್ದೆ ಜಾರಿಗೆ ಬಂದಿತ್ತು. ಓಕೆನಾ? ಸೊ ಸ್ನೇಹಿತರಿಗೆ ನೆಕ್ಸ್ಟ್ ಟಾಪಿಕ್ ನೋಡೋಣ. ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟ್ ಬಗ್ಗೆ, ಭೂಗೋಳ ಮತ್ತು ಪರಿಸರ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಆಪ್ಷನ್ಸ್: ಕುದುರೆಮುಖ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಬ್ರಹ್ಮಗಿರಿ. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಮುಳ್ಳಯ್ಯನಗಿರಿ 1930 ಮೀಟರ್ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದೆ. ಓಕೆ, ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಸೊ ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ಗಂಗಾ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ದಕ್ಷಿಣ ಭಾರತದ ಗಂಗಾ: ಕೃಷ್ಣ, ಕಾವೇರಿ, ಗೋದಾವರಿ, ತುಂಗಭದ್ರಾ. ಸರಿಯಾದ ಉತ್ತರ ಕಾವೇರಿ. ಸೊ ಗೋದಾವರಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯುತ್ತಾರೆ. ಓಕೆ, ಪವಿತ್ರತೆ ಆಧಾರದಲ್ಲಿ ಕಾವೇರಿಯನ್ನು ದಕ್ಷಿಣ ಗಂಗಾ ಎನ್ನಲಾಗುತ್ತದೆ. ಗಾತ್ರ ಅಥವಾ ಉದ್ದದ ಆಧಾರದಲ್ಲಿ ಗೋದಾವರಿಯನ್ನು ದಕ್ಷಿಣ ಭಾರತದ ಗಂಗಾ ಎಂದು ಕರೀತಾರೆ. ಓಕೆ, ಸೊ ನೆಕ್ಸ್ಟ್, ಜೋಗ ಜಲಪಾತವು ಯಾವ ನದಿಗೆ ನಿರ್ಮಿತವಾಗಿದೆ? ಜೋಗ್ ಫಾಲ್ಸ್: ಕಾವೇರಿ, ಶರಾವತಿ, ಕಾಳಿ, ನೇತ್ರಾವತಿ. ಸೊ ಜೋಗ್ ಜಲಪಾತವು ಯಾವ ನದಿಗೆ ನಿರ್ಮಿತವಾಗಿದೆ ಅಂದರೆ ಶರಾವತಿ. ಶಿವಮೊಗ್ಗ ಜಿಲ್ಲೆಯ ಶರಾವತಿ ನದಿಗೆ ಜೋಗ್ ಜಲಪಾತ ರಾಜಾರಾಣಿ ರೋರರ್ ರಾಕೆಟ್ ರೂಪುಗೊಂಡಿದೆ. ಶರಾವತಿ ನದಿ. ಸೊ ನೆಕ್ಸ್ಟ್, ವಿಶ್ವಸಂಸ್ಥೆಯ ಪರಿಸರ ದಿನಾಚರಣೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಎಂದು ಆಚರಿಸಲಾಗುತ್ತದೆ ಯಾವತ್ತು? ಮಾರ್ಚ್ 22, ಜೂನ್ 5, ಸೆಪ್ಟೆಂಬರ್ 16, ಏಪ್ರಿಲ್ 22. ಸರಿಯಾದ ಉತ್ತರ ಜೂನ್ 5. ಪರಿಸರ ಸಂರಕ್ಷಣೆಯ ಜಾಗೃತಿಗಾಗಿ ಪ್ರತಿ ವರ್ಷ ಜೂನ್ 5ರಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಓಕೆ, ಸೊ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿರುವ ಏಕೈಕ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಕರ್ನಾಟಕದಲ್ಲಿರುವ ಏಕೈಕ ಅಣು ವಿದ್ಯುತ್ ಸ್ಥಾವರ. ಆಪ್ಷನ್ಸ್: ರಾಯಚೂರು, ಕೈಗಾ, ಬಳ್ಳಾರಿ, ಕೂಡಂಕುಳಂ. ಸೊ ಸರಿಯಾದ ಉತ್ತರ ಕೈಗಾ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾದಲ್ಲಿ ಅಣು ವಿದ್ಯುತ್ ಸ್ಥಾವರವಿದೆ, ನಮ್ಮ ಕರ್ನಾಟಕದಲ್ಲಿ. ಓಕೆ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾದಲ್ಲಿದೆ. ಸೊ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಎಲ್ಲಿ ಹೆಚ್ಚು ಮಳೆ ಆಗುತ್ತೆ? ಆಗುಂಬೆ, ಮೌಸಿನ್ ರಾಮ್, ಚಿರಾಪುಂಜಿ, ಮಹಾಬಲೇಶ್ವರ. ಸರಿಯಾದ ಉತ್ತರ ಮೌಸಿನ್ ರಾಮ್. ಮೇಘಾಲಯದ ಮೌಸಿನ್ ರಾಮ್
ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳವಾಗಿದೆ ಮೌಸಿನ್ ರಾಮ್. ಓಕೆ, ಸೊ ನಮ್ಮ ಕರ್ನಾಟಕ ಅಂತ ಕೇಳಿದರೆ ಆಗುಂಬೆ ಅಂತ ಬರುತ್ತೆ. ಮುಂದಿನ ಪ್ರಶ್ನೆ, ಕಪ್ಪು ಮಣ್ಣು ಯಾವ ಬೆಳೆಯ ಬೆಳವಣಿಗೆಗೆ ಅತ್ಯಂತ ಸೂಕ್ತವಾಗಿದೆ? ಅಂದರೆ ಬ್ಲಾಕ್ ಸಾಯಿಲ್ ಯಾವುದಕ್ಕೆ ಜಾಸ್ತಿ ಯೂಸ್ ಆಗುತ್ತೆ ಅಂತ. ಓಕೆ, ಯಾವ ಬೆಳೆಗೆ? ಭತ್ತ, ಹತ್ತಿ, ಗೋಧಿ, ಟೀ. ಸರಿಯಾದ ಉತ್ತರ ಬಂದು ಹತ್ತಿ. ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಎಂದು ಕರೆಯುತ್ತಾರೆ. ಇದು ಹತ್ತಿ ಬೆಳೆಗೆ ಅನುಕೂಲವಾಗಿದೆ, ಅತ್ಯುತ್ತಮವಾಗಿದೆ. ಓಕೆ, ಯಾವುದು? ಹತ್ತಿಗೆ. ಸೊ ನೆಕ್ಸ್ಟ್ ಕ್ವಶನ್, ಓಝೋನ್ ಪದರವು ವಾತಾವರಣದ ಯಾವ ಸ್ತರದಲ್ಲಿದೆ? ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್. ಸರಿಯಾದ ಉತ್ತರ ಬಂದು ಸ್ಟ್ರಾಟೋಸ್ಪಿಯರ್. ಸ್ಟ್ರಾಟೋಸ್ಪಿಯರ್ನಲ್ಲಿರುವ ಓಝೋನ್ ಪದರವು ಸೂರ್ಯನ ಹಾನಿಕಾರಕ ಅಂದರೆ UV ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ. ಎಲ್ಲಿದೆ ಅದು? ಸ್ಟ್ರಾಟೋಸ್ಪಿಯರ್. ಸೊ ನೆಕ್ಸ್ಟ್, ಬಂಡೀಪುರ ರಾಷ್ಟ್ರೀಯ ಉದ್ಯಾನವು ಯಾವ ಜಿಲ್ಲೆಯಲ್ಲಿದೆ? ಬಂಡೀಪುರ ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ. ಸೊ ಸರಿಯಾದ ಉತ್ತರ ಬಂದು ಚಾಮರಾಜನಗರ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಸೊ ಮುಂದಿನ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ ಯಾವುದು? ಸೂರ್ಯನಿಗೆ ಹತ್ತಿರವಿರ್ತಕ್ಕಂಥದ್ದು ಯಾವುದು? ಶುಕ್ರ, ಬುಧ, ಮಂಗಳ, ಭೂಮಿ. ಸೊ ಸರಿಯಾದ ಉತ್ತರ ಬಂದು ಬುಧ. ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಬುಧ ಅಂದರೆ ಮರ್ಕ್ಯೂರಿ. ಸೌರಮಂಡಲದ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಹಾಗೂ ಚಿಕ್ಕ ಗ್ರಹವಾಗಿದೆ. ಯಾವುದು? ಬುಧ. ಸ್ನೇಹಿತರಿಗೆ ಮುಂದಿನ ಟಾಪಿಕ್ ನೋಡೋಣ. ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನ. ಮಾನವ ದೇಹದ ಅತ್ಯಂತ ದೊಡ್ಡ ಅಂಗ ಯಾವುದು? ಸೊ ಬಿಗ್ಗೆಸ್ಟ್, ಲಾರ್ಜ್ ಯಾವುದು? ಯಕೃತ್ ಅಂದರೆ ಲಿವರ್, ಚರ್ಮ ಅಂದರೆ ಸ್ಕಿನ್, ಹೃದಯ, ಮೂತ್ರಪಿಂಡ. ಸೊ ಯಾವುದು ಅತಿ ದೊಡ್ಡ ಅಂಗ ಅಂದರೆ ಸ್ಕಿನ್, ಚರ್ಮ. ದೇಹದ ಬಾಹ್ಯ ಅಂಗಗಳಲ್ಲಿ ಚರ್ಮವು ಅತ್ಯಂತ ದೊಡ್ಡದಾಗಿದೆ. ಆಂತರಿಕ ಅಂಗಗಳಲ್ಲಿ ಯಕೃತ್ ದೊಡ್ಡದು. ಓಕೆ, ಸೊ ಔಟ್ ಸೈಡ್ ಬಂದರೆ ಸ್ಕಿನ್, ಇನ್ ಸೈಡ್ ಬಂದರೆ ಯಕೃತ್ ಅಂದರೆ ಲಿವರ್. ಸೊ ನೆಕ್ಸ್ಟ್, ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು? ವಿಟಮಿನ್ ಸಿ, ವೈಟಮಿನ್ ಸಿ. ಸೊ ಆಪ್ಷನ್ಸ್: ಬೆರಿ, ಸ್ಕರ್ವಿ, ರಿಕೆಟ್ಸ್, ಈರುಳು ಕುರುಡುತನ ಅಂದರೆ ನೈಟ್ ಬ್ಲೈಂಡ್ನೆಸ್. ಸರಿಯಾದ ಉತ್ತರ ಯಾವುದು? ವಿಟಮಿನ್ ಸಿ ಕೊರತೆಯಿಂದ ಆಗ್ತಕ್ಕಂಥದ್ದು ಸ್ಕರ್ವಿ. ವಿಟಮಿನ್ ಸಿ ಕೊರತೆಯಿಂದ ವಸಡುಗಳಲ್ಲಿ ರಕ್ತಸ್ರಾವವಾಗುವ ಸ್ಕರ್ವಿ ಕಾಯಿಲೆ ಬರುತ್ತದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಬೆಳಕಿನ ವೇಗವು ಯಾವುದರಲ್ಲಿ ಗರಿಷ್ಠ ಆಗಿರುತ್ತದೆ? ಯಾವ ವೇಗದಲ್ಲಿ? ನೀರು, ಗಾಳಿ, ಶೂನ್ಯ ಪ್ರದೇಶ ಅಂದರೆ ವ್ಯಾಕ್ಯೂಮ್, ಗಾಜು. ಸೊ ಸರಿಯಾದ ಉತ್ತರ ಬಂದು ಶೂನ್ಯ ಪ್ರದೇಶ, ವ್ಯಾಕ್ಯೂಮ್. ಬೆಳಕು ಶೂನ್ಯ ಪ್ರದೇಶದಲ್ಲಿ ಸೆಕೆಂಡಿಗೆ 3,00,000 ಕಿಲೋಮೀಟರ್ 3 × 10⁸ ವೇಗದಲ್ಲಿ ಚಲಿಸುತ್ತದೆ. ಓಕೆ, ಸರಿಯಾದ ಉತ್ತರ ಶೂನ್ಯ ಪ್ರದೇಶ. ಸೊ ಮುಂದಿನ ಪ್ರಶ್ನೆ, ಪೆನ್ಸಿಲಿನ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸೈಂಟಿಸ್ಟ್ ಯಾರು ಪೆನ್ಸಿಲಿನ ಕಂಡುಹಿಡ್ತಕ್ಕಂಥದ್ದು? ಲೂಯಿಸ್ ಪಾಸ್ಚರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಎಡ್ವರ್ಡ್ ಜನ್ನರ್, ರಾಬರ್ಟ್ ಕೋಚ್. ಸೊ ಸರಿಯಾದ ಉತ್ತರ ಬಂದು ಅಲೆಕ್ಸಾಂಡರ್ ಫ್ಲೆಮಿಂಗ್. 1928ರಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಮೊದಲ ಆ್ಯಂಟಿಬಯೋಟಿಕ್ ಆದ ಪೆನ್ಸಿಲಿನ್ ಕಂಡುಹಿಡಿತಾರೆ. ಓಕೆ, ಯಾರು? ಅಲೆಕ್ಸಾಂಡರ್ ಫ್ಲೆಮಿಂಗ್. ಸೊ ನೆಕ್ಸ್ಟ್ ಕ್ವಶನ್, ನೀರಿನ ರಾಸಾಯನಿಕ ಸೂತ್ರವೇನು? CO2, H2O, NaCl, O2. ಸೊ ನೀರಿನ ರಾಸಾಯನಿಕ ಸೂತ್ರವೇನು ಅಂದರೆ H2O. ಓಕೆ, H2O.
ಸೊ ನೆಕ್ಸ್ಟ್, ನೀರು 2 ಹೈಡ್ರೋಜನ್ ಮತ್ತು 1 ಆಮ್ಲಜನಕ ಪರಮಾಣುಗಳಿಂದ ಕೂಡಿದೆ. 2 ಹೈಡ್ರೋಜನ್ನು 1 ಆಮ್ಲಜನಕ. ಸೊ ನೆಕ್ಸ್ಟ್, ಪ್ಲೇಟ್ಲೆಟ್ಗಳ ಮುಖ್ಯ ಕಾರ್ಯವೇನು? ಸೊ ಕೆಲಸವೇನು ಅಂತ ಕೇಳಿದ್ದಾರೆ, ಫಂಕ್ಷನ್ ಕೇಳಿದ್ದಾರೆ ಪ್ಲೇಟ್ಲೆಟ್. ಆಪ್ಷನ್ಸ್: ಆಮ್ಲಜನಕ ಸಾಗಣೆ, ರೋಗ ನಿರೋಧಕ ಶಕ್ತಿ, ರಕ್ತ ಹೆಪ್ಪುಗಟ್ಟುವುದು, ಸುಲಾಸ್ಟಿಗೆ ತ್ಯಾಜ್ಯ ಸಾಗಣೆ. ಸೊ ಪ್ಲೇಟ್ಲೆಟ್ಗಳ ಮುಖ್ಯ ಕಾರ್ಯ ಏನು ಅಂದರೆ ರಕ್ತ ಹೆಪ್ಪುಗಟ್ಟುವುದು. ರಕ್ತಸ್ರಾವವಾದಾಗ ಗಾಯದ ಬಳಿ ರಕ್ತವನ್ನು ಹೆಪ್ಪುಗಟ್ಟಿಸಲು ಪ್ಲೇಟ್ಲೆಟ್ ರಕ್ತ ಫಲಕಗಳು ನೆರವಾಗುತ್ತವೆ. ಸೊ ನೆಕ್ಸ್ಟ್, ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆಗೆ ಕಾರಣವಾದ ಪ್ರಕ್ರಿಯೆ ಯಾವುದು? ಆಪ್ಷನ್ಸ್: ನ್ಯೂಕ್ಲಿಯರ್ ವಿದಳನ, ನ್ಯೂಕ್ಲಿಯರ್ ಫಿಷನ್, ನ್ಯೂಕ್ಲಿಯರ್ ಸಮ್ಮಿಳನ, ನ್ಯೂಕ್ಲಿಯರ್ ಫ್ಯೂಷನ್, ರಾಸಾಯನಿಕ ದಹನ, ವಿಕಿರಣಶೀಲತೆ. ಸೊ ಸೂರ್ಯನಲ್ಲಿ ಶಕ್ತಿ ಉತ್ಪಾದನೆಗೆ ಕಾರಣವಾದ ಪ್ರಕ್ರಿಯೆ ಯಾವುದು ಅಂತಂದರೆ ನ್ಯೂಕ್ಲಿಯರ್ ಫ್ಯೂಷನ್, ನ್ಯೂಕ್ಲಿಯರ್ ಸಮ್ಮಿಳನ. ಸೂರ್ಯನ ಅಂತರಾಳದಲ್ಲಿ ಹೈಡ್ರೋಜನ್ ನ್ಯೂಕ್ಲಿಯಸ್ಗಳು ಸೇರಿ ಹೀಲಿಯಂ ಆಗಿ ಮಾರ್ಪಡುವಾಗ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ. ಸೊ ನೆಕ್ಸ್ಟ್, ಆಮ್ಲ ಮಳೆಗೆ ಅಂದರೆ ಆ್ಯಸಿಡ್ ರೈನ್ ಪ್ರಮುಖವಾಗಿ ಕಾರಣವಾಗುವ ಅನಿಲಗಳು ಯಾವುವು? ಆಪ್ಷನ್ಸ್: ಆಕ್ಸಿಜನ್ ಮತ್ತು ನೈಟ್ರೋಜನ್, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಮೀಥೇನ್. ಸೊ ಆಮ್ಲ ಮಳೆಗೆ ಪ್ರಮುಖವಾಗಿ ಕಾರಣವಾಗುವ ಅನಿಲಗಳು ಯಾವುವು ಅಂದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್. ಆಪ್ಷನ್ ಬಿ. ಓಕೆ, ಇವು ವಾತಾವರಣದ ತೇವಾಂಶದೊಂದಿಗೆ ವರ್ತಿಸಿ ಸಲ್ಫ್ಯೂರಿಕ್ ಮತ್ತು ನೈಟ್ರಿಕ್ ಆಮ್ಲಗಳನ್ನು ರೂಪಿಸುತ್ತವೆ. ಸೊ ಮುಂದಿನದು ನೋಡೋಣ. ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಕಂಪ್ಯೂಟರ್ನ ಪಿತಾಮಹ ಯಾರು? ಫಾದರ್ ಆಫ್ ಕಂಪ್ಯೂಟರ್. ಸೊ ಆಪ್ಷನ್ಸ್: ಅಲನ್ ಟ್ಯೂರಿಂಗ್, ಚಾರ್ಲ್ಸ್ ಬ್ಯಾಬೇಜ್, ಬಿಲ್ ಗೇಟ್ಸ್, ಸ್ಟೀವ್ ಜಾಬ್ಸ್. ಸೊ ಯಾರು? ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್ ಅವರು ಮೊದಲ ಮೆಕ್ಯಾನಿಕಲ್ ಕಂಪ್ಯೂಟರ್ ವಿನ್ಯಾಸಗೊಳಿಸಿದರು. ಓಕೆ, ಚಾರ್ಲ್ಸ್ ಬ್ಯಾಬೇಜ್. ಸೊ ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳನ್ನು ಸಾಗಿಸುವ ಅಂಗಾಂಶ ಯಾವುದು? ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳನ್ನು. ಸೊ ಆಪ್ಷನ್ಸ್: ಫ್ಲೋಯಮ್, ಝೈಲಮ್, ಎಪಿಡರ್ಮಿಸ್, ಕ್ಯಾಂಬಿಯಮ್. ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳನ್ನು ಸಾಗಿಸುವ ಅಂಗಾಂಶ ಝೈಲಮ್. ಝೈಲಮ್ ಬೇರುಗಳಿಂದ ನೀರು ಮತ್ತು ಲವಣಗಳನ್ನು ಸಸ್ಯದ ಇತರೆ ಭಾಗಗಳಿಗೆ ಸಾಗಿಸುತ್ತದೆ. ಫ್ಲೋಯಮ್ ಆಹಾರವನ್ನು ಸಾಗಿಸುತ್ತದೆ. ಸೊ ನೆಕ್ಸ್ಟ್ ನೋಡೋಣ ಟಾಪಿಕ್ಕು ಇಂಡಿಯನ್ ಎಕಾನಮಿ ಮತ್ತು ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್, ಆರ್ಥಿಕತೆ ಮತ್ತು ಕಂದಾಯ ಆಡಳಿತ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ಸ್: ನವದೆಹಲಿ, ಮುಂಬೈ, ಕೋಲ್ಕತ್ತಾ, ಬೆಂಗಳೂರು. ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲಿದೆ? ಕೇಂದ್ರ ಕಚೇರಿ ಮುಂಬೈ. ಸೊ RBIಯನ್ನು 1935ರಲ್ಲಿ ಸ್ಥಾಪಿಸಲಾಯಿತು. ಇದರ ಪ್ರಧಾನ ಕಚೇರಿ ಮುಂಬೈನಲ್ಲಿದೆ. ಸೊ ನೆಕ್ಸ್ಟ್ ಕ್ವಶನ್, ಗ್ರಾಮ ಮಟ್ಟದಲ್ಲಿ ಕಂದಾಯ ದಾಖಲೆಗಳನ್ನು ನಿರ್ವಹಿಸುವ ಮುಖ್ಯ ಅಧಿಕಾರಿ ಯಾವುದು? ಗ್ರಾಮ ಮಟ್ಟದಲ್ಲಿ ಅಂತ ಕೇಳಿರೋದು. ಓಕೆನಾ? ಸೊ ಆಪ್ಷನ್ಸ್: ತಹಸೀಲ್ದಾರ್, ಗ್ರಾಮ ಆಡಳಿತ ಅಧಿಕಾರಿ VAO ಅಥವಾ ವಿಲೇಜ್ ಅಕೌಂಟೆಂಟ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ರೆವಿನ್ಯೂ ಇನ್ಸ್ಪೆಕ್ಟರ್ RI. ಸೊ ಈ 4ರಲ್ಲಿ ಯಾರು ಗ್ರಾಮ ಮಟ್ಟದಲ್ಲಿ ಕಂದಾಯ ದಾಖಲೆಗಳನ್ನು ನಿರ್ವಹಿಸ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದು ಗ್ರಾಮ ಆಡಳಿತ ಅಧಿಕಾರಿ VAO. VAO ಅವರು ಗ್ರಾಮ ಮಟ್ಟದ ಕಂದಾಯ ಸಂಗ್ರಹ ಮತ್ತು ಜಮೀನಿನ ಪಹಣಿ ಅಂದರೆ RTC ದಾಖಲೆಗಳನ್ನು ನಿರ್ವಹಿಸ್ತಾರೆ. ಸೊ ಮುಂದಿನ ಪ್ರಶ್ನೆ, ಜಮೀನಿನ ಹಕ್ಕು ಮತ್ತು ಮಾಲೀಕತ್ವವನ್ನು ತಿಳಿಸುವ ಪ್ರಮುಖ ದಾಖಲೆ ಯಾವುದು? ಸೊ ಆಪ್ಷನ್ಸ್: ಆಧಾರ್ ಕಾರ್ಡ್, RTC ಪಹಣಿ, ರೇಷನ್ ಕಾರ್ಡ್, ಖಾತಾ. ಸೊ ಅವ್ರು ಏನು ಕೇಳಿದ್ರೆ ಕ್ವಶನ್ನು, ಜಮೀನಿನ ಹಕ್ಕು ಮತ್ತು ಮಾಲೀಕತ್ವವನ್ನು ತಿಳಿಸುವ ಪ್ರಮುಖ ದಾಖಲೆ ಯಾವುದು? ಪಹಣಿ. ರೆಕಾರ್ಡ್ ಆಫ್ ರೈಟ್ಸ್,
ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್ RTC ಅಂದರೆ ಇದು ಫುಲ್ ಫಾರ್ಮ್. ಭೂಮಿಯ ವಿಸ್ತೀರ್ಣ, ಮಾಲೀಕತ್ವ ಹಾಗೂ ಬೆಳೆಯ ವಿವರವನ್ನು ನೀಡುತ್ತದೆ. ಯಾವುದು? ಪಹಣಿ. ಸೊ ನೆಕ್ಸ್ಟ್ ಕ್ವಶನ್, GST ಸರಕು ಮತ್ತು ಸೇವಾ ತೆರಿಗೆ ಭಾರತದಲ್ಲಿ ಎಂದು ಜಾರಿಗೆ ಬಂದಿತ್ತು, ಯಾವತ್ತು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: ಜುಲೈ 1, 2017, ಜನವರಿ 1, 2016, ನವೆಂಬರ್ 8, 2016, ಏಪ್ರಿಲ್ 1, 2018. ಸೊ GST ಯಾವಾಗ ಬಂತು ಅಂದರೆ ಜುಲೈ 1, 2017. ಒಂದು ದೇಶ ಒಂದು ತೆರಿಗೆ ಕಲ್ಪನೆಯಡಿ 101ನೇ ಸಂವಿಧಾನ ತಿದ್ದುಪಡಿಯ ಮೂಲಕ GST ಜಾರಿಗೆ ಬಂದಿತು, ಜುಲೈ 1, 2017. ಸೊ ನೆಕ್ಸ್ಟ್, ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರುತ್ತಾರೆ? ನೀತಿ ಆಯೋಗದ ಸೊ ಆಪ್ಷನ್ಸ್: ಹಣಕಾಸು ಸಚಿವರು, ಭಾರತದ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ರಿಸರ್ವ್ ಬ್ಯಾಂಕ್ ಗವರ್ನರ್. ಸೊ ನೀತಿ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಭಾರತದ ಪ್ರಧಾನಮಂತ್ರಿ. ಯೋಜನಾ ಆಯೋಗದ ಬದಲಾಗಿ 2015ರಲ್ಲಿ ಸ್ಥಾಪನೆಯಾದ ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರು ಪ್ರಧಾನಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆಯನ್ನು ಪ್ರಮುಖವಾಗಿ ಜಾರಿಗೆ ತಂದ ಮುಖ್ಯಮಂತ್ರಿ ಯಾರು? ಆಪ್ಷನ್ಸ್: KC ರೆಡ್ಡಿ, ದೇವರಾಜ ಅರಸು, S ನಿಜಲಿಂಗಪ್ಪ, ರಾಮಕೃಷ್ಣ ಹೆಗಡೆ. ಸರಿಯಾದ ಉತ್ತರ ಬಂದು ದೇವರಾಜ ಅರಸು. ಉಳುವವನೇ ಭೂಮಿಯ ಒಡೆಯ ತತ್ವದಡಿ D ದೇವರಾಜ ಅರಸು ಅವರು ಐತಿಹಾಸಿಕ ಭೂ ಸುಧಾರಣೆಯನ್ನು ತರ್ತಾರೆ. ಓಕೆ, ದೇವರಾಜ ಅರಸು. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಕಂದಾಯ ಕಾಯ್ದೆ, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಯಾವ ವರ್ಷದಲ್ಲಿ ರೂಪಿತವಾಯಿತು? ಕರ್ನಾಟಕ ಕಂದಾಯ ಕಾಯ್ದೆ. ಆಪ್ಷನ್ಸ್: 1964, 1974, 1956, 1983. ಸೊ ಸರಿಯಾದ ಉತ್ತರ ಬಂದು 1964. ಕರ್ನಾಟಕ ಕಂದಾಯ ಕಾಯ್ದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ರಾಜ್ಯದ ಕಂದಾಯ ಆಡಳಿತದ ಮೂಲ ಕಾನೂನಾಗಿದೆ. ಓಕೆನಾ? ಸೊ ಮುಂದಿನ ಪ್ರಶ್ನೆ, ಹಸಿರು ಕ್ರಾಂತಿ ಅಂದರೆ ಗ್ರೀನ್ ರೆವಲ್ಯೂಷನ್ ಪಿತಾಮಹ ಎಂದು ಭಾರತದಲ್ಲಿ ಯಾರನ್ನು ಕರೆಯಲಾಗುತ್ತದೆ? ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಸೊ ಆಪ್ಷನ್ಸ್: ಡಾಕ್ಟರ್ ವರ್ಗೀಸ್ ಕುರಿಯನ್, ಡಾಕ್ಟರ್ MS ಸ್ವಾಮಿನಾಥನ್, C ಸುಬ್ರಹ್ಮಣ್ಯಂ, ನಾರ್ಮನ್ ಬೋರ್ಲಾಗ್. ಸೊ ಯಾರು ಹಸಿರು ಕ್ರಾಂತಿಯ ಪಿತಾಮಹ, ಗ್ರೀನ್ ರೆವಲ್ಯೂಷನ್ ಅಂದರೆ ಡಾಕ್ಟರ್ MS ಸ್ವಾಮಿನಾಥನ್. ಭಾರತದಲ್ಲಿ ಅಧಿಕ ಇಳುವರಿ ನೀಡುವ ತಳಿಗಳನ್ನು ಪರಿಚಯಿಸಿ ಕೃಷಿ ಉತ್ಪಾದನೆ ಹೆಚ್ಚಿಸಿದ ಶ್ರೇಯಸ್ಸು ಡಾಕ್ಟರ್ MS ಸ್ವಾಮಿನಾಥನ್ ಅವರಿಗೆ ಸಲ್ಲುತ್ತದೆ. ಓಕೆ, ಅದಕ್ಕೆ ಅವರಿಗೆ ಹಸಿರು ಕ್ರಾಂತಿಯ ಪಿತಾಮಹ ಡಾಕ್ಟರ್ MS ಸ್ವಾಮಿನಾಥನ್. ಸೊ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಕಂದಾಯ ವಿಭಾಗಗಳು ಅಂದರೆ ರೆವಿನ್ಯೂ ಡಿವಿಷನ್ಸ್ ಎಷ್ಟಿವೆ? ಕರ್ನಾಟಕದಲ್ಲಿ ಕಂದಾಯ ವಿಭಾಗಗಳು ಎಷ್ಟಿವೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್: 3, 4, 5, 6. ಕರ್ನಾಟಕದಲ್ಲಿ ಕಂದಾಯ ವಿಭಾಗಗಳು. ಸೊ ಆಪ್ಷನ್ಸ್: 4 ಕರೆಕ್ಟ್ ಇದೆ. ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ 4 ಕಂದಾಯ ವಿಭಾಗಗಳಾಗಿದೆ, ರೆವಿನ್ಯೂ ಡಿವಿಷನ್ಸ್. ಸೊ 4 ಇದೆ ಸ್ನೇಹಿತರೆ. ಸೊ ಮುಂದಿನ ಕೊನೆಯ ಪ್ರಶ್ನೆ, ಪರಿವರ್ತನಾ ಅಥವಾ ದಿಶಾ ಆ್ಯಪ್ ಮುಂತಾದ ತಂತ್ರಜ್ಞಾನಗಳನ್ನು ಕರ್ನಾಟಕದಲ್ಲಿ ಯಾವುದಕ್ಕಾಗಿ ಬಳಸಲಾಗುತ್ತದೆ? ಪರಿವರ್ತನಾ ಮತ್ತು ದಿಶಾ ಆ್ಯಪ್. ಸೊ ಆರೋಗ್ಯ ಸೇವೆ, ಜಮೀನು ಸರ್ವೆ ಮತ್ತು ಭೂ ದಾಖಲೆಗಳ ನಿರ್ವಹಣೆ, ಶಾಲಾ ಸಾರಿಗೆ ವ್ಯವಸ್ಥೆ. ಸೊ ಈ ಒಂದು 2 ಆ್ಯಪನ್ನು ಯಾವ ಇದರಲ್ಲಿ ಬಳಸ್ತಾರೆ ಅಂದರೆ
ಜಮೀನು ಸರ್ವೆ ಮತ್ತು ಭೂ ದಾಖಲೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ. ಓಕೆ. ಕಂದಾಯ ಇಲಾಖೆಯು ಭೂ ಅಳತೆ ಹಾಗೂ ಪಾರದರ್ಶಕ ದಾಖಲೆ ನೀಡಿಕೆಗೆ ಈ ಆ್ಯಪ್ಗಳನ್ನು ಬಳಸುತ್ತದೆ. ಸೊ ಓಕೆನಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡಿ ಸಾಲ್ವ್ ಮಾಡಿದ್ವಿ. ಓಕೆನಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೊಡೋದು ಮಾಡಿ ಸ್ನೇಹಿತರೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವೀಡಿಯೋಸ್ನ ಶೇರ್ ಮಾಡಿ. ಈ ಒಂದು VAO ಮ್ಯಾರಥಾನ್ ಏನು ಮಾಡ್ತಾಯಿದ್ದೀನಿ, ಸೊ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.